ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಸ್ನೇಹಿತರೆ, ನೀವು ಬಹಳ ಚಿಕ್ಕವರಾಗಿದ್ದಾಗ ಆಟ ಆಡ್ತಾ ಇದ್ದಂತಹ ಬೊಂಬೆ ನೆನಪಿದೆಯಾ? ಆ ಮೊರ್ಕಲ್ ಬೊಂಬೆ ಏನಾದರೂ ನಿಮ್ಮ ಕೈಗೆ ಸಿಕ್ಕರೆ ಏನನ್ಸುತ್ತೆ? ನಗು ಬರುತ್ತಲ್ವಾ? ಅಯ್ಯೋ, ಈ ಬೊಂಬೆ ಇಟ್ಕೊಂಡು ನಾನು ಎಷ್ಟೊಂದು ಆಟ ಆಡಿದೆ ಅಂತ ನೆನಪಾಗತ್ತಲ್ವಾ? ಹೆಣ್ಮಕ್ಳಾದರೆ ಹೆಣ್ಬೊಂಬೆನ, ಇನ್ನು ಗಂಡು ಮಕ್ಕಳಾದರೆ ಕಾರು, ಬಸ್ಸು, ಜೀಪ್ಗಳನ್ನು ಆಟಕ್ಕೆ ಇಟ್ಕೊಳ್ಳೋದು ಮಾಮೂಲಿ. ನಮ್ಮ ಹತ್ರ ನಾವು ಚಿಕ್ಕವರಾಗಿದ್ದಾಗ ಇದ್ದಂತಹ ಬೊಂಬೆಯ ಕೂದಲು ಉದುರಿ, ಕಣ್ಣು ಕೆಟ್ಟು, ಕೈ ಕಾಲು ಮುರಿದು ಹೋದರೂ ಕೂಡ ಅದನ್ನೇ ಆಟಕ್ಕೆ ಇಟ್ಕೋತಾ ಇದ್ವಿ. ಇನ್ನು ಗಂಡು ಮಕ್ಕಳಂತೂ ಕಾರು, ಜೀಪು, ಬಸ್ಸು ಇವುಗಳನ್ನು ಕೈ ಕೊಟ್ಟರೆ ಅದನ್ನು ಪೂರ್ತಿಯಾಗಿ ಬಿಚ್ಚಿ ಒಳಗೆ ಏನಿದೆ ಅಂತ ನೋಡೋವರೆಗೂ ಅವರ ಒಳಗಿರೋಂಥ ಇಂಜಿನಿಯರ್ ಬುದ್ಧಿಗೆ ಸಮಾಧಾನನೇ ಸಿಗೋದಿಲ್ಲ. ಆದರೆ ನೀವು ಇತ್ತೀಚಿನ ಮಕ್ಕಳನ್ನು ಗಮನಿಸಿದ್ದೀರಾ? ಅವರು ಆಟಿಕೆಗಳನ್ನು ಸ್ವಲ್ಪನೂ ಹಾಳು ಮಾಡದೆ ಜೋಪಾನವಾಗಿ ಇಟ್ಕೊಳ್ಳೋದನ್ನು ನೋಡಿದ್ದೀರಾ? ಕೆಲವು ತಂದೆ ತಾಯಿಗಳಂತೂ ನಮ್ಮ ಮಗು ಯಾವ ವಸ್ತುನೂ ಹಾಳು ಮಾಡೋದಿಲ್ಲ ರೀ, ಬಹಳ ನೀಟಾಗಿ ಇಟ್ಕೊಳ್ಳುತ್ತೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ತಿರ್ತಾರೆ. ಆದರೆ ಸ್ನೇಹಿತರೆ, ಆಟಿಕೆ ಇರೋದೇ ಆಟ ಆಡೋದಕ್ಕಲ್ವಾ? ಮಗು ಅದನ್ನು ಆಡದೆ ಎಲ್ಲಿ ಹಾಳಾಗೋಗುತ್ತೋ ಅಂತ ಜೋಪಾನ ಮಾಡಿಟ್ರೆ ಆಟ ಆಡ್ದ ಹಾಗೆ ಎಲ್ಲಾಗತ್ತೆ? ಆಟನ ಆ ಮಗು ಪೂರ್ತಿ ಎಂಜಾಯ್ ಮಾಡಿದ ಹಾಗೆ ಹೇಗಾಗುತ್ತೆ? ಬಾಲ್ಯ ಅಂದ್ರೇ ಆಟ, ಊಟ, ನಿದ್ದೆ ಇವೇ ಸರಿಯಾಗದೆ ಹೋದರೆ ಆ ಬಾಲ್ಯಕ್ಕೆ ಏನು ಅರ್ಥ ಇದೆ? ಇದರಲ್ಲಿ ತಂದೆ ತಾಯಿ ಪಾತ್ರ ಬಹಳ ದೊಡ್ಡದು. ಯಾಕೆಂದರೆ ನೂರಾರು ರೂಪಾಯಿ ಕೊಟ್ಟು ಬೊಂಬೆ ತಗೊಂಡು ಬಂದು ಮಗುಗೆ ಪದೇ ಪದೇ ಇದನ್ನು ಜೋಪಾನ ಮಾಡಿ ಇಟ್ಕೋ, ಹಾಳು ಮಾಡಬೇಡ, ಮುರಿಬೇಡ, ಕಳಿಬೇಡ, ಯಾರಿಗೂ ಕೊಡಬೇಡ ಅಂತ ಹೇಳೋದ್ರಿಂದ ಮಕ್ಕಳ ಮನಸ್ಸಿನಲ್ಲಿ ಈ ಆಟದ ಸಾಮಾನ ಇಟ್ಕೊಂಡು ನಾನು ಚೆನ್ನಾಗಿ ಆಟ ಆಡಬೇಕು ಅನ್ನೋದಕ್ಕಿಂತ ಇದನ್ನು ಹಾಳು ಮಾಡದೆ ಕೇರ್ಫುಲ್ ಆಗಿ ತಿಟ್ಕೊಳ್ಬೇಕು ಅನ್ನೋದೇ ತುಂಬ್ಕೊಂಡ್ಬಿಟ್ಟಿರುತ್ತೆ. ಹಾಗೆ ಬೇರೆ ಯಾವ ಮಕ್ಕಳ ಜೊತೆನೂ ಆ ಆಟಿಕೆನ ಶೇರ್ ಮಾಡೋದಿಲ್ಲ. ಯೋಚನೆ ಮಾಡಿ ಸ್ನೇಹಿತರೆ, ಮಕ್ಕಳಿಗೆ ನಾವು ಕೊಡಿಸಿರೋ ಆಟದ ವಸ್ತು ಮುಖ್ಯನಾ ಅಥವಾ ಅವರು ಬಾಲ್ಯನ ಚೆನ್ನಾಗಿ ಎಂಜಾಯ್ ಮಾಡೋದು ಮುಖ್ಯನಾ ಅಂತ? ಅಕಸ್ಮಾತ್ ನಿಮ್ಮ ಹಾಗೆ ಆ ಮಗು ಸಹ ಆಟಿಕೆನ ಚೆನ್ನಾಗಿ ಬಳಸಿ ಜೀರ್ಣ ಮಾಡಿಬಿಟ್ರೆ ಆ ಮುರಿದ ಆಟದ ಸಾಮಾನನ್ನೇ ಎತ್ತಿಟ್ಟು ನೆನಪಿಗೆ ಅಂತ ಉಳಿಸಬಹುದಲ್ವಾ? ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.